ಇನ್ನು ಪ್ರಮುಖವಾಗಿ ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಜನಿವಾರವನ್ನು ಹಾಕೊಂಡು ಬಂದಿದ್ರು ಅನ್ನುವಂಥ ಕಾರಣಕ್ಕಾಗಿ ಅದನ್ನು ತೆಗೆಸಿ ಪರೀಕ್ಷೆಗೆ ಅವಕಾಶ ನೀಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗಿದೆ. ಬ್ರಾಹ್ಮಣ ಸಮುದಾಯ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಸಿಬ್ಬಂದಿಯ ವಿರುದ್ಧ ಕಾನೂನು ಕಠಿಣ ಕ್ರಮ ಆಗಬೇಕು ಅಂತೇಳಿ ಇದು ಒಂದು ಕಡೆ. ಆದರೆ ಈಗ ಆ ವಿದ್ಯಾರ್ಥಿಯ ಮುಂದಿನ ಭವಿಷ್ಯ ಏನು ಅಂತೇಳಿ ಆತನ ಕನಸಂತೂ ನುಚ್ಚು ನೂರಾಗಿದೆ. ಮುಂದೆ ಏನು ಮಾಡಬೇಕು ಅದರ ಒಂದು ವರದಿ ನಿಮ್ಮ ಮುಂದೆ. ವೃತ್ತಿಪರ ಕೋರ್ಸ್ಗಳ ಆಯ್ಕೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸಿಇಟಿ ಪರೀಕ್ಷೆ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಇದಕ್ಕೆ ಕಾರಣ ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವುದು. ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಯ ಜನಿವಾರ ತುಂಡರಿಸಿ ಕಸದ ಬುಟ್ಟಿಗೆ ಎಸೆಯಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದ್ದು, ಬೀದರ್ನಲ್ಲಿ ಜನಿವಾರ ಧರಿಸಿದ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟಿಲ್ಲ. ಸದ್ಯ ರಾಜಕೀಯವಾಗಿಯೂ ಸದ್ದು ಮಾಡಲಾರಂಭಿಸಿದೆ. ಇನ್ನು ಜನಿವಾರ ತೆಗೆಸಿದ್ದಕ್ಕೆ ಬೆಂಗಳೂರು ಸೇರಿದಂತೆ ಯಾದಗಿರಿ, ವಿಜಯಪುರದ ಹಲವೆಡೆ ಪ್ರತಿಭಟನೆಗಳು ನಡೆದವು. ಜನಿವಾರ ಪ್ರಕರಣ ವಿರುದ್ಧ ಬ್ರಾಹ್ಮಣ ಸಮಾಜ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪರ ಸೂಚನೆ ಮೇರೆಗೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಇಬ್ಬರು ಗೃಹ ರಕ್ಷಕರನ್ನ ಅಮಾನತುಗೊಳಿಸಿದ್ದಾರೆ. ಸಿಇಟಿ ನಡೆಸುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಜನಿವಾರ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಸರ್ಕಾರದ ವಿರುದ್ಧ ರಾಜಕೀಯ ನಾಯಕರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ತರಾಟೆ ತೆಗೆದುಕೊಂಡಿದ್ರೆ, ಇತ್ತ ಹೋಮ್ ಗಾರ್ಡ್ ಮಾಡಿದ ವರ್ತನೆ ಸರಿಯಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ಕಿಡಿಕಾರಿದ್ದಾರೆ. ಈ ಜನಿವಾರ ತೆಗೆಯೋದ್ರಿಂದ ಅಥವಾ ಹಾಕೊಳ್ಳೋದ್ರಿಂದ, ಎಕ್ಸಾಮ್ ನಲ್ಲಿ ಕೂರೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನನಗಂತೂ ಅರ್ಥ ಆಗಿಲ್ಲ. ಒಂದು ವಿಚಾರದಲ್ಲಿ ನಾವು ಬೇಕಾದ್ರೆ ಒಪ್ಕೊಳ್ಬಹುದು. ಯಾರು ಒಬ್ಬ ಸ್ಟೂಡೆಂಟ್ ಯಾವ್ದಾದ್ರು ಒಂದು ಸ್ಮಾರ್ಟ್ ವಾಚ್ ಹಾಕೊಂಡು ಬಂದಿದ್ದಾನೆ, ಎಕ್ಸಾಮ್ ನ ಅಟೆಂಪ್ಟ್ ಮಾಡ್ತಕ್ಕಂಥದ್ದಕ್ಕೆ ಆ ಸ್ಮಾರ್ಟ್ ವಾಚ್ ಇಲ್ಲಪ್ಪ ಇದನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು, ಇದನ್ನ ತೆಗೆದಿಟ್ಟಿರ್ತೀವಿ ಆಮೇಲೆ ತಗೊಂಡೋಗಿ ಅಂತಕ್ಕಂಥ ಇಂಥ ಪ್ರಕ್ರಿಯೆಗಳು ನಡೆದ್ರೆ ನಾವು ಒಪ್ಕೊಳ್ತೀವಿ. ಆದ್ರೆ ಇವತ್ತು ಜನಿವಾರವನ್ನ ಕಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಇದು ನಿಜಕ್ಕೂ ಖಂಡನೀಯ. ಮತ್ತು ಆ ಹುಡುಗನಿಗೇನು ಹೊರಗೆ ಹಾಕಿದ್ರು, ಅವನಿಗೆ ಏನು ಪರಿಹಾರ, ಅದಕ್ಕೆ ವಾಟ್ ಇಸ್ ದಿ ಪರಿಹಾರ ಅಂದರೆ ದುಡ್ಡು ಅಂತಲ್ಲ. ನಮ್ಮಲ್ಲಿ ಪರಿಹಾರ ಅಂದ್ಕೊಳ್ಳಿ ದುಡ್ಡು ಅಂತ ಶುರು ಆಗ್ತದೆ. ದುಡ್ಡು ಕೇಳ್ತಾ ಇಲ್ಲ. ಆತ ನಾನು ಜನಿವಾರ ತೆಗೆದಲ್ಲಿ ನಂಬಿಕೆ ಪ್ರಶ್ನೆ ಅಂತ ವಾಪಸ್ ಹೋಗಿದ್ದಾನೆ. ಅವನಿಗೆ ಹೌ ಡು ಯು ಸಾಲ್ವ್ ಹಿಸ್ ಪ್ರಾಬ್ಲಮ್? ಈಗೇನಾದ್ರು ಬೇರೆ ದಾರಿ ಹುಡುಕಿ ಅವ್ನಿಗೆ ಸೀಟ್ ಸಿಗುವಂಗೆ ಹೆಂಗೆ ಮಾಡ್ತೀರಿ? ಇದನ್ನು ಸರ್ಕಾರ ನಿರ್ಣಯ ತೆಗೆದುಕೊಳ್ಬೇಕು, ಅವನಿಗೆ ನ್ಯಾಯ ಒದಗಿಸ್ಬೇಕು. ನೋಡಿ, ಒಂದು ಕಡೆ ಶಿವಮೊಗ್ಗ, ಯಾವ ಜಿಲ್ಲೆಯಿಂದ ಯಡಿಯೂರಪ್ಪನವರು ವಿಜಯೇಂದ್ರ ಬಂದಿದ್ದಾರೋ ಆ ಜಿಲ್ಲೆಯಲ್ಲಿ. ಎರಡನೇದು, ಯಾವ ವಿಜಯೇಂದ್ರ, ಅಶೋಕು ಮತ್ತು ನಾರಾಯಣ ಸ್ವಾಮಿ ಬೀದರ್ಗೆ ಹೋಗ್ತಾರೆ, ಅದೇ ದಿವಸ ಆ ಬೀದರಲ್ಲಿ ಆಗುತ್ತೆ. ನನಗೆ ಅನಿಸುತ್ತೆ ಈ ಸಮೀಕ್ಷೆ ಜೊತೆಗೆ ಇನ್ನೊಂದಿಷ್ಟು ಸಮಾಜವನ್ನು ಒಡೆದಾಳಬೇಕು ಅನ್ನುವಂಥ ದೃಷ್ಟಿಯಿಂದನೇ ಭಾರತೀಯ ಜನತಾ ಪಾರ್ಟಿಯವರು, ಮೋರ್ ಪರ್ಟಿಕ್ಯುಲರ್ಲಿ ವಿಜಯೇಂದ್ರರವರಿಂದ ಪ್ರೇರಿತರಾಗಿರುವಂಥವ್ರು ಯಾರೋ ಸೃಷ್ಟಿ ಮಾಡಿರುವಂಥ ಪ್ರಕರಣ ಅಂತೇಳಿ ನನಗೆ ಅನಿಸುತ್ತೆ. ಇದು ತನಿಖೆ ಆದರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತೇಳಿ ನಾನು ಭಾವಿಸಿದ್ದೆ. ಶಿವಮೊಗ್ಗ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯಲು ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ವಿಚಾರ ಕೇಳಿ ಬಹಳ ಆಘಾತವಾಗಿದೆ. ಇದು ವ್ಯವಸ್ಥಿತವಾದ ಕುತಂತ್ರವೂ ಇರಬಹುದು ಎಂದು ಅನ್ನಿಸ್ತಾ ಇದೆ ಎಂದು ಪೊತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೀಗ ತೀರ್ಥಹಳ್ಳಿ, ಬೀದರ್ ಎರಡು ಕಡೆ ಜನಿವಾರವನ್ನು, ಯಜ್ಞೋಪವೀತವನ್ನು ತೆಗೆಸಿದ್ದ ಘಟನೆಯನ್ನು ಕೇಳಿ ನಮಗೆ ಬಹಳ ಆಘಾತವಾಗಿದೆ. ಇದು ವ್ಯವಸ್ಥಿತವಾದಂಥ ಒಂದು ಕುತಂತ್ರವೂ ಇರಬಹುದು ಅಂತ ನಮಗೆ ಅನಿಸ್ತಾ ಇದೆ. ಇದು ಮಾತ್ರ ಅಲ್ಲ, ಇಂತಹ ಅನೇಕ ಘಟನೆಗಳು ಸರಣಿಯಾಗಿ ಈಗ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಒಟ್ಟಿಗೆ ನೋಡುವುದಾದರೆ ಹಿಂದೂಗಳನ್ನು, ಸನಾತನ ಧರ್ಮ ಅನುಯಾಯಿಗಳನ್ನು ಕೆಣಕತಕ್ಕಂತಹ ಒಂದು ಬಹಳ ದುಷ್ಟ ಪ್ರವೃತ್ತಿ ಎಲ್ಲ ಕಡೆ ಕಾಣಸಿಗ್ತಾ ಇವೆ.
ಒಟ್ಟಿನಲ್ಲಿ ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಸಿಇಟಿಯ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಘಟನೆ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಶಿಕ್ಷಣ ಸಚಿವರ ತವರಿನಲ್ಲಿ ಈ ಘಟನೆ ನಡೆದಿರುವುದಕ್ಕೆ ಪ್ರತಿಪಕ್ಷದ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನೇ ಇರಲಿ, ಎಕ್ಸಾಮ್ನಿಂದ ವಂಚಿತವಾಗಿರೋ ವಿದ್ಯಾರ್ಥಿ ಇನ್ಮೇಲಾದ್ರೂ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.